KCET 2026ನ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾರೆ. ಇನ್ನೂ ಎಷ್ಟು ದಿನ ಡಿಲೇ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಫೈನಲಿ KE ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಅಫಿಷಿಯಲ್ ಆಗಿ ರಿಸಲ್ಟ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ಡಿಲೇ ಆಗ್ತಾನೆ ಹೋಗ್ತಿತ್ತು, ತುಂಬ ದಿನಗಳಿಂದ ವೇಟ್ ಮಾಡ್ತಿದ್ರೆ ಫೈನಲಿ KE ಕಡೆಯಿಂದ ಅಫಿಷಿಯಲ್ ಆಗಿ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಹಾಗಾದರೆ ಯಾವ ಟೈಮ್ಗೆ ರಿಸಲ್ಟ್ ಬರುತ್ತೆ, ಯಾವ ದಿನಾಂಕದಂದು ರಿಸಲ್ಟ್ ಬರುತ್ತೆ, ಹಾಗೆ ಯಾವ ಟೈಮ್ಗೆ ಪ್ರೆಸ್ ಮೀಟ್ಸ್ ನಡೆಸ್ತಾರೆ, ಯಾವ ಟೈಮ್ಗೆ ರಿಸಲ್ಟ್ನ ಬಿಡ್ತಾರೆ, ಸೊ ಹಾಗೆ ಯಾವ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ರಿಸಲ್ಟ್ನ ಚೆಕ್ ಮಾಡೋದು, ಹೇಗೆ ರಿಸಲ್ಟ್ನ ಚೆಕ್ ಮಾಡೋದು, ಯಾವುದೇ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗ್ದಿತ್ತು ನೀವು ಒಂದು ಸಿಂಪಲ್ ಮೊಬೈಲ್ ಫೋನಲ್ಲಿ ಹೇಗೆ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡೋದು, ಹಾಗೆ ರ್ಯಾಂಕ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು, ಎಲ್ಲದ್ರ ಬಗ್ಗೆ ಒಂದು ವಿಡಿಯೋ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವಿಡಿಯೋನ ಶುರು ಮಾಡೋಣ. ಸೊ ತುಂಬ ದಿನಗಳಿಂದ ವೇಟ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಫೈನಲ್ ರಿಸಲ್ಟ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿ. ನೋಡ್ತಿರ್ಬೋದು ನೀವು KE ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿರುವಂಥ ಟ್ವಿಟರಲ್ಲಿ ಮಾಡಿರುವಂಥ ಮೆಸೇಜ್ ಆಗಿದೆ, ಟ್ವಿಟರಲ್ಲಿ ಮಾಡಿರೋದು ಟ್ವಿಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು 52 ನಿಮಿಷ ಆಗಿದೆ. ಸೊ ಇದನ್ನು ಅಪ್ಡೇಟ್ ಮಾಡಿಬಿಟ್ಟು ಸೊ ಇಲ್ಲಿ ನೋಡ್ಬೋದು ದ ಕರ್ನಾಟಕ 2026 ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ವಿಲ್ ಅನೌನ್ಸ್ ದ ರಿಸಲ್ಟ್ ಆಫ್ ದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆನ್ June 6 ಅಂದರೆ June 6 ಅಂದರೆ ನಾಳೆ ಸ್ಯಾಟರ್ಡೆ ಶನಿವಾರ June 6 ಶನಿವಾರ ನಾಳೆ ರಿಸಲ್ಟ್ ಅನ್ನೋದು ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಯಾವ ಸಮಯಕ್ಕೆ ಬಿಡ್ತಾರೆ ಅಂತ ನೋಡೋದಾದರೆ ಸೊ ನಾಳೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ, ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಳ್ಳಿ, ನಾಳೆ ರಿಸಲ್ಟ್ ಬರ್ತಾ ಇದೆ. ಸೊ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆ್ಯಂಡ್ KE ಚೇರ್ಮನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಿಲ್ ಹೋಲ್ಡ್ ಆ್ಯಸ್ ಪ್ರೆಸ್ ಕಾನ್ಫರೆನ್ಸ್ ಎಟ್ 12 ನಾಳೆ 12 ಗಂಟೆಗೆ ಕಾನ್ಫರೆನ್ಸ್ ಅಂತ ಪ್ರೆಸ್ ಮೀಟ್ನ ನಡೆಸ್ತಾರೆ. ಆಮೇಲೆ ರಿಸಲ್ಟ್ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ರಿಸಲ್ಟ್ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದರೆ ಪಬ್ಲಿಕ್ ಕ್ಯಾನ್ ರಿಸಲ್ಟ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ರಿಸಲ್ಟ್ನ ಯಾವಾಗ ನೋಡ್ಬೋದು ಅಂದರೆ 2 ಗಂಟೆ ನಂತರ, ನಾಳೆ ಮಧ್ಯಾಹ್ನ 2 ಗಂಟೆ ನಂತರ, 2 PM ಅಂತ ಕೊಟ್ಟಿದ್ದಾರಲ್ಲ, ಸೊ 2 ಗಂಟೆ ನಂತರ ನೀವು ರಿಸಲ್ಟ್ನ ನೋಡ್ಬೋದು. 12 ಗಂಟೆಗೆ ಪ್ರೆಸ್ ಮೀಟ್ನ ನಡೆಸ್ತಾರೆ, 2 ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ನ ಲಿಂಕ್ ಅನ್ನೋದು ಆ್ಯಕ್ಟಿವ್ ಆಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ರಿಸಲ್ಟ್ನ ನೋಡ್ಬೋದಾಗಿರುತ್ತೆ. ಸೊ ಇದೇ ಒಂದು ಸೊ ಫೈನಲಿ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಅನ್ನೋದು ಅನೌನ್ಸ್ಮೆಂಟ್ ಆಯಿತು. ಸೊ ಈಗ ರಿಸಲ್ಟ್ನ ಆದಷ್ಟು ಬೇಗ ಎಲ್ಲರೂ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದಂತ. ಸೊ ಇಲ್ಲಾಂದರೆ ಇಲ್ಲಿ ಲಿಂಕ್ ತೋರಿಸ್ತಿದೆಯಲ್ಲ ರಿಸಲ್ಟ್ನ, ಸೊ ಈ ಲಿಂಕ್ನ ನೀವು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಗೂಗಲಲ್ಲಿ ಈ ಲಿಂಕ್ನ ಪೇಸ್ಟ್ ಮಾಡಿದ್ರೆ ಸೊ ರಿಸಲ್ಟ್ ಕೂಡ ಡೈರೆಕ್ಟಾಗಿ ತೋರಿಸುತ್ತೆ. ನಾಳೆ ಆ ಟೈಮಿಗೆ ಹೋದರೆ ಅಂದರೆ 2 ಗಂಟೆಗೆ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ಫೈನಲ್ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಆಯ್ತು ಅಂತ ಹೇಳ್ತಾ ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಹೇಗೆ ಚೆಕ್ ಮಾಡೋದು ರಿಸಲ್ಟ್ ಅಂತ. ಸೊ ಬೇಕಾದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.